ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಉಸ್ಮಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ತಂಗುದಾಣಗಳ ಬಗ್ಗೆ ಸಾರ್ವಜನಿಕ ಹೋರಾಟಕ್ಕೆ ಬರಲಾಗಿದ್ದು ಇಂತಹ ತಂಗುದಾಣಗಳಿಗೆ ಭಕ್ತದ ನೀರು ಹೋಗಿ ನಿಲ್ಲುತ್ತಿದ್ದು ಈ ಭಕ್ತದ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾರ್ವಜನಿಕರಿಗೆ ರೋಗ ರುಜಿನಗಳು ಬರುತ್ತಿದ್ದು ಮತ್ತು ಭಕ್ತದ ನೀರು ತುಂಬಾ ವಾಸನೆಯಿಂದ ಕೂಡಿದ್ದು ಮೂಗು ಮುಚ್ಚಿಕೊಂಡು ಸಾರ್ವಜನಿಕರು ಹರಿದಾಡುವಂಥ ಪರಿಸ್ಥಿತಿ ಬಂದಿದೆ ಮತ್ತು ಮಹಿಳೆಯರಿಗೆ ಶೌಚಾಲಯ ಹೋಗಬೇಕಾದರೆ ಬಯಲು ಪ್ರದೇಶವನ್ನೇ ಅವರು ಅವಲಂಬಿಸಿರುತ್ತಾರೆ. ಅದಕ್ಕಾಗಿ ತಾವು ಸಾರ್ವಜನಿಕ ಮಹಿಳಾ ಶೌಚಾಲಯ ರಸ್ತೆ ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಳ್ಳಬೇಕು. ಅದರಂತೆ ಸ್ವತಂತ್ರ 76 ವರ್ಷಗಳ ಗತಿದೇವರು ಕೂಡ ಇಲ್ಲಿಯವರೆಗೆ ಶಿವರಬಂಡಿ ಗ್ರಾಮಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಒದಗಿಸುವುದಿಲ್ಲ. ಈ ಗ್ರಾಮವು ಸಂಪೂರ್ಣವಾಗಿ ಕಲ್ಲು ಮನೆಗಳಿಂದ ಕೂಡಿದ್ದು ಈ ಗ್ರಾಮದಲ್ಲಿ ಇಲ್ಲಿಯ ತನಕ ಶುದ್ಧಿ ರಸ್ತೆ ನಿರ್ಮಾಣವಾಗಿರುವುದಿಲ್ಲ. ಅದೇ ರೀತಿಯಾಗಿ ಮಹಿಳೆಯರಿಗೆ ಶೌಚಾಲಯ ಕೂಡ ಇರುವುದಿಲ್ಲ, ಚರಂಡಿ ವ್ಯವಸ್ಥೆ ಕೂಡ ಇರುವುದಿಲ್ಲ. ಸದರಿ ಗ್ರಾಮವು ನಗರಸಭೆಯ ಉಭಯ ಭಾಗದಲ್ಲಿ ಮತ್ತು ರಾಜ್ಯ ಹೆದ್ದಾರಿಗೆ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಸುರಪುರ ತಾಲೂಕಿನ ಖಾನಾಪುರ ಎಸ್ಎಚ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ರುಕ್ಮಾಪುರ ಹಾಗೂ ಶಿವರಬಂಡಿ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಸಿಸಿ ರಸ್ತೆ ನಿರ್ಮಾಣ, ಮಹಿಳೆಯರಿಗೆ ಶೌಚಾಲಯಗಳ ವ್ಯವಸ್ಥೆ ಹಾಗೂ ವಿದ್ಯುತ್ ಕಂಬಗಳಿಗೆ ಬಲ್ಬ್ಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕೆಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುರಪುರ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಯಲ್ಲಪ್ಪ ನಾಯಕ ಕಬಾಡಗೆರ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ, ಡಿಸಿ ಹಣಮಂತಗವಿ, ಹನುಮಗೌಡ ಮಾಲಿಪಾಟೀಲ್, ಯಂಕನಗೌಡ ಮಾಲಿಪಾಟೀಲ್, ಶರಣಪ್ಪ ಸಾಹುಕಾರ, ಮರೆಪ್ಪ ಶಿವರಬಂಡಿ, ಮಲ್ಲು ನಾಯಕ, ರೆಡ್ಡೆಪ್ಪ ದೋರಿ, ದೊಣ್ಣೆಗೇರ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.